ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರ ವಿಚಾರಕ್ಕೆ ಬಂದಾಗ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು ಗಡಿ ಕ್ಷೇತ್ರ ಬೀದರ್ ಲೋಕಸಭೆ ರಣಕಣ ಈಗ ಹೇಗಿದೆ ಗಮನಿಸ್ತಾ ಹೋಗೋಣ ಇವತ್ತಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಚುನಾವಣೆ ಹತ್ರ ಬರ್ತಿದ್ದಾಗೆ ಮತ್ತಷ್ಟು ರಂಗೇರ್ತಾ ಇದೆ ಗಡಿ ಕ್ಷೇತ್ರ ಬೀದರ್ ಲೋಕಸಭೆ ಇಲ್ಲಿಯ ರಣಕಣ ಹೇಗಿದೆ ಪ್ರಶ್ನೆ ಮೂಡ್ತಾ ಇರುವಂತದ್ದು ರಂಗೇರ್ತಾ ಇರುವಂತದ್ದು ಗಡಿ ಕ್ಷೇತ್ರ ಬೀದರ್ ಲೋಕಸಭೆ ರಣಕಣ ಒಂದು ಕಡೆ ಯುವಕ ಸಾಗರ್ ಖಂಡ್ರೆ ಮತ್ತೊಂದು ಕಡೆ ಅನುಭವಿ ಕೂಬಾ ಇಬ್ಬರೂ ಕೂಡ ಗೆಲುವಿಗಾಗಿ ಹಣಾಹಣಿಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರಿಂದ ತಂತ್ರ ಪ್ರತಿತಂತ್ರವನ್ನ ಹೆಣೆಯಲಾಗ್ತಾ ಇದೆ ಈ ತಂತ್ರ ಪ್ರತಿತಂತ್ರದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತವರು ಯಾರು ಒಂದು ಕಡೆ ಯುವಕರಾಗಿರ್ತಕ್ಕಂಥ ಸಾಗರ್ ಖಂಡ್ರೆನ ಮತ್ತೊಂದು ಕಡೆ ಸಾಕಷ್ಟು ಅನುಭವವನ್ನ ಪಡೆದುಕೊಂಡಿರ್ತಕ್ಕಂಥ ಭಗವಂತ ಖೂಬಾರ ಈ ಪ್ರಶ್ನೆಗಳನ್ನ ಇವತ್ತು ಆ ಕ್ಷೇತ್ರದಲ್ಲೂ ಕೂಡ ಜನ ಮಾತನಾಡ್ತಾ ಇದ್ದಾರೆ ಯಾರತ್ತ ಜನರ ಒಲವು ಇರುತ್ತೆ ಜಾತಿಯ ಲೆಕ್ಕಾಚಾರ ಇರಬಹುದು ಅನುಭವದ ಲೆಕ್ಕಾಚಾರ ಇರಬಹುದು ಅಥವಾ ಕೇಂದ್ರದ ನಾಯಕರ ಲೆಕ್ಕಾಚಾರ ಆಗುತ್ತಾ ರಾಜ್ಯದ ಗ್ಯಾರಂಟಿಗಳು ಕೈ ಹಿಡಿತಾವ ಎಲ್ಲ ಪ್ರಶ್ನೆಗಳು ಇದಾವೆ ಚಿದಾನಂದ್ ಪಟೇಲ್ ಇದೇ ವಿಚಾರವನ್ನ ಗಮನಿಸೋದಾದ್ರೆ ಒಂದು ಕಡೆ ಯುವಕರಾಗಿರ್ತಕ್ಕಂಥ ಸಾಗರ್ ಮತ್ತೊಂದು ಕಡೆ ಅನುಭವಿಯಾಗಿರ್ತಕ್ಕಂಥ ಭಗವಂತ ಖೂಬಾ ಇದು ಇವರಿಬ್ಬರ ಫೈಟ್ ಆಗಿರುತ್ತಾ ಅಥವಾ ನರೇಂದ್ರ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅಥವಾ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಫೈಟ್ ಆಗಿರುತ್ತಾ ಅಂತ ನಮಗೆ ಇಲ್ಲಿ ಪ್ರಮುಖವಾಗಿ ಭಗವಂತ ಖೂಬಾ ಅನ್ನೋಕ್ಕಿಂತಲೂ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಸಸ್ ಕಾಂಗ್ರೆಸ್ ನರೇಂದ್ರ ಮೋದಿ ವರ್ಸಸ್ ಕಾಂಗ್ರೆಸ್ ನೀವು ಕಳೆದ 2 ಬಾರಿ ಕೂಡ ಭಗವಂತ ಖೂಬಾ ಗೆದ್ದಿದ್ದು ನರೇಂದ್ರ ಮೋದಿ ವರ್ಸಸ್ ಕಾಂಗ್ರೆಸ್ ಹಾಗಾಗಿ ನಿಮಗೆ ಭಗವಂತ ಖೂಬಾಗೆ ದೊಡ್ಡ ಶಕ್ತಿ ನರೇಂದ್ರ ಮೋದಿಯವರ ಹೆಸರು ಮತ್ತು ಅಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಫಾಲೋವರ್ಸು ಮತ್ತು ನರೇಂದ್ರ ಮೋದಿಯವರಿಗಾಗಿಯೇ ಮತ ಹಾಕುವಂಥವರು ಭಾರತೀಯ ಜನತಾ ಪಕ್ಷಕ್ಕೆ ಕಾರ್ಯಕರ್ತರಿಗಿಂತಲೂ ಅಲ್ಲಿರ್ತಕ್ಕಂಥ ಮತದಾರರು ನರೇಂದ್ರ ಮೋದಿಯವರಿಗಾಗಿರ್ತಕ್ಕಂಥ ಅಭಿಮಾನಿಗಳು ಅಲ್ಲಿ ಮತವನ್ನು ಹಾಕ್ತಿರೋದು ಹಾಗಾಗಿ ನಿಮಗೆ ಕಳೆದ ಬಾರಿ ಭಗವಂತ ಖೂಬಾ ಕೂಡ ಎಲ್ಲೊಂದು ಕಡೆ ಗೆದ್ದಿದ್ದು ಕೂಡ ನರೇಂದ್ರ ಮೋದಿಯವರ ಕಾರಣಕ್ಕಾಗಿ ಆದರೂ ಕೂಡ ಅಲ್ಲಿ ನಿಮಗೆ ಈ ಬಾರಿ ನರೇಂದ್ರ ಮೋದಿ ಇದೆ ಆದರೆ ವೈಯಕ್ತಿಕವಾಗಿ ಭಗವಂತ ಖೂಬಾ ನಡುವೆ ಅಲ್ಲಿರ್ತಕ್ಕಂಥ ಕೆಲವು ಶಾಸಕರುಗಳ ಆರಂಭದಲ್ಲಿ ಒಂದಷ್ಟು ಅವರ ವಿರುದ್ಧ ಒಂದಷ್ಟು ಕೂಗನ್ನು ಎಬ್ಬಿಸಿರುವಂಥದ್ದು ಅದು ನಿಮಗೆ ಶರಣು ಸಲಗಾರ್ ಇರುವಂಥದ್ದು ಬಾಲ್ಕಿಯ ಇದು ಔರಾದ್ನ ಪ್ರಭು ಚವ್ಹಾಣ್ ಇರ್ತಕ್ಕಂಥವರೆಲ್ಲ ನೇರವಾಗಿ ವಿರೋಧ ವ್ಯಕ್ತಪಡಿಸಿದ್ರು BJP ರಾಜ್ಯಾಧ್ಯಕ್ಷ BO ವಿಜೇಂದ್ರ ಅವರು ಬಂದ ಸಂದರ್ಭದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಅವರಿಗೆ ಕಾಲಿಗೆ ಬೀಳುವ ಮುಖಾಂತರ ದೀರ್ಘದಂಡ ನಮಸ್ಕಾರ ಹಾಕುವ ಮುಖಾಂತರ ಇವರಿಗೆ ಟಿಕೆಟನ್ನು ಕೊಡಬೇಡಿ ಅಂತ ಹೇಳಿರುವಂಥದ್ದು ಮತ್ತು ಹಲವಾರು ಸಮಸ್ಯೆಗಳು ಇರ್ತಕ್ಕಂಥದ್ದು ಅಂದರೆ ಅಲ್ಲಿ ಈಗ ಕೇಂದ್ರ ಸಚಿವರಾದಂಥವರು ನಿಮಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರುಗಳಿಗೆ ಭಾರತೀಯ ಜನತಾ ಪಕ್ಷದ ಶಾಸಕರುಗಳಿಗೆ ಸ್ಪಂದಿಸ್ತಿಲ್ಲ ಅಂತೇಳಿ ಅವರ ಗಂಭೀರ ಆರೋಪ ಆಗಿರುವಂಥದ್ದು ಅವ್ರು ಹೇಳ್ತಾರೆ ನಾನು ಕೇಂದ್ರ ಸಚಿವ ನಾನು ಇಡೀ ದೇಶದಲ್ಲಿ ಸುತ್ತುವರಿತಿರ್ತೀನಿ ನಾನು ಇವರು ಆಯಾ ತಾಲೂಕು ಕ್ಷೇತ್ರ ಸೀಮಿತ ಆಗಿರ್ತಾರೆ ನಾನು ಇವ್ರನ್ನ ಸ್ಪಂದಿಸಬೇಕಂತೇಳಿ ಇವರಿಗೆ ಅವರವರ ಕ್ಷೇತ್ರದಲ್ಲಿ ಅವಕಾಶಗಳಿದೆ ಮತ್ತು ಸರ್ಕಾರ ಇತ್ತು ಅನ್ನೋದು ಅವರ ವಾದ ಆಗಿರ್ತಕ್ಕಂಥದ್ದು ಹಾಗಾಗಿ ನೋಡಿ ಇವತ್ತು ಕೂಡ ನಿಮಗೆ ಔರಾದ್ನ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಸಂಪೂರ್ಣವಾಗಿ ಅವರು ತೊಡಗಿಸ್ಕೊಂಡಿಲ್ಲ ಆರೋಗ್ಯದ ನೆಪ ಹೇಳಿ ಇನ್ನೂ ಕೂಡ ಸರಿಯಾಗಿ ಅವರು ಕ್ಷೇತ್ರ ತೊಡಗಿಸ್ಕೊಂಡಿಲ್ಲ ಅಂತ ಹೇಳಿರುವಂಥದ್ದು ಇನ್ನು ಉಳಿದಂತೆ ನಿಮಗೆ ಶರಣು ಸಲಗಾರ್ ಕೂಡ ಅನಿವಾರ್ಯವಾಗಿ ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಅಲ್ಲಿ ಈಗ ಅವ್ರ ಜೊತೆ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಅವರು ತಮ್ಮ ಪ್ರತಿಷ್ಠೆಗಾಗಿ ತಮ್ಮ ಮಗನಿಗೆ ಟಿಕೆಟನ್ನು ಕೊಡಿಸಿರುವಂಥದ್ದು ಅಲ್ಲೇ ನಿಮಗೆ ರಾಜಶೇಖರ್ ಪಾಟೀಲ್ ಉಮ್ನಾಬಾದ್ರವರ ಹೆಸರು ಕೇಳಿ ಬಂತು ಆದರೆ ರಾಜಶೇಖರ್ ಪಾಟೀಲ್ ಉಮ್ನಾಬಾದ್ ಹೆಸರು ಕೇಳಕ್ಕೆ ಬಂದರೆ ಅವ್ರ ಮನೆಯಲ್ಲಿ 2 ಜನ MLCಗಳಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಕೂಡ ಅವರು ನಿಂತರು ಮತ್ತೊಂದು ಸದ್ಯದಲ್ಲೇ ಜೂನ್ನಲ್ಲಿ ಮತ್ತೆ ಎಲೆಕ್ಷನ್ ಬರುತ್ತೆ ಹಾಗಾಗಿ ಅವ್ರು ನನಗೆ ಟಿಕೆಟ್ ಬೇಡ ಅಂತ ಹೇಳಿದರು ಆದರೆ ನಿಮಗೆ ಅಲ್ಲಿ 2 ಸಮುದಾಯದವರು ಕೂಡ ಲಿಂಗಾಯತ ಸಮುದಾಯದವರು ಇರ್ತಕ್ಕಂಥ ಒಂದು ಕಡೆ ವೀರಶೈವ ಲಿಂಗಾಯತ ಧರ್ಮದ ಪ್ರಮುಖ ಮುಖಂಡ ಈಶ್ವರ ಖಂಡ್ರೆ ಹಾಗಾಗಿ ಅಲ್ಲಿ ಲಿಂಗಾಯತರು ಈ ಬಾರಿ ಯಾರನ್ನ ಮತ್ತೆ ಕೈ ಹಿಡ್ತಾರೆ ಅಂತೇಳಿ ಯಾಕಂತೇಳಿದ್ರೆ ನಿಮಗೆ 4,60,66,000 ಮತಗಳಿರ್ತಕ್ಕಂಥ ಒಟ್ಟಾರೆ 17,08,787 ಮತಗಳಿರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಅಲ್ಲಿ ಮರಾಠ ಮತಗಳು ಕೂಡ ಅಲ್ಲಿ ಡಿಸೈಡೆಡ್ ಫ್ಯಾಕ್ಟರ್ ಅಂತಲೇ ಹೇಳಲಾಗ್ತದೆ ಯಾಕಂತೇಳಿದ್ರೆ ನಿಮಗೆ ಕಳೆದ ಬಾರಿ ನಿಮಗೆ ಶರಣು ಸಲಗಾರ್ ಅವರು ಕೈ ಹಿಡಿದಿದೆ ಮರಾಠ ಮತಗಳು ಯಾಕಂತೇಳಿದ್ರೆ ಸುಮಾರು ಮರಾಠ ಮತಗಳು 1,60,60,000 ಮತಗಳಿದ್ದಾವೆ ಈ ಮತಗಳು ಒಂದಷ್ಟು ಯಾರಿಗೆ ಡಿವೈಡ್ ಆಗ್ತವೆ ಅನ್ನೋದು ಕೂಡ ಲೆಕ್ಕಾಚಾರ ಹಾಗಾಗಿ ನಿಮಗೆ ಬೀದರ್ ಅಂತ ಕ್ಷೇತ್ರದಲ್ಲೂ ಕೂಡ ಸಂತೋಷ್ ಲಾಡ್ ಅವ್ರನ್ನ ಕರೆಸಿ ಇವರು ಪ್ರಚಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ನಿಮಗೆ ಈಗ ಕಾಂಗ್ರೆಸ್ ಪಕ್ಷ ಯಾರನ್ನು ನಂಬ್ಕೊಂಡಿದೆ ಅನ್ನೋದಿಲ್ಲಿ ಮುಖ್ಯ ಆಗಿರ್ತದೆ ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ ಗ್ಯಾರಂಟಿಯನ್ನು ನಂಬ್ಕೊಂಡಿರ್ತಕ್ಕಂಥದ್ದು ಸುಮಾರು ಅರ್ಧದಷ್ಟು ಅಂದರೆ 8,17,000 ಮಹಿಳಾ ಮತದಾರರಿಂದ ನಮಗೆ ಈ ಮಹಿಳಾ ಮತದಾರರು ಕೈ ಹಿಡಿತಾರೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿರುವಂಥದ್ದು ಆದರೆ ಎಲ್ಲ ಒಂದು ಕಡೆ ಅಲ್ಲಿ ದೇಶಕ್ಕಾಗಿ ಮೋದಿಗೆ ವೋಟ್ ಕೊಡಿ ಅನ್ನೋ ಒಂದು ಅಭಿಯಾನ ಆರಂಭ ಆಗಿರುವಂಥದ್ದು ಮತ್ತು ಒಂದಷ್ಟು ಮುನಿಸಿಕೊಂಡಿರುವಂಥವ್ರು ಕೂಡ ಸಮಾಧಾನ ಆಗಿರುವಂಥದ್ದು ಖುದ್ದು ಯಡಿಯೂರಪ್ಪನವರು ಹೋಗಿ ಅಲ್ಲಿ ಮಠಾಧೀಶರ ಸಭೆಯನ್ನು ನಡೆಸಿರುವಂಥದ್ದು ಯಾವ ಕಾರಣಕ್ಕೆ ಇವರಿಗೆ ಮತಗಳು ಚದುರು ಹೋಗಬಾರ್ದು ಅಂತೇಳಿ ಯಾಕಂತೇಳಿದ್ರೆ ವೀರಶೈವ ಲಿಂಗಾಯತ ಏನು ಧರ್ಮ ಇದೆ ವೀರಶೈವ ಲಿಂಗಾಯತ
ಸಮುದಾಯದಲ್ಲಿ ಈಶ್ವರ ಖಂಡ್ರೆ ಪ್ರಭಾವಿ ಇರೋ ಕಾರಣಕ್ಕಾಗಿ ಅಲ್ಲಿ ಸ್ವತಃ ಖುದ್ದು ಯಡಿಯೂರಪ್ಪನವರು ಲಿಂಗಾಯತ ಮಠಾಧೀಶರ ಸಭೆಯನ್ನು ನಡೆಸಿರುವಂಥದ್ದು, ಮರಾಠದ ನಾಯಕರನ್ನು ಸಭೆ ನಡೆಸಿರುವಂಥದ್ದು ಎಲ್ಲ ಒಂದು ಕಡೆ ಅವರಿಗೆ ಅದು ಫ್ಲೆಸ್ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ಭಗವಂತ ಖೂಬರ್ ಅವರ ಅನುಭವದ ನಡುವೆ ಇನ್ನಷ್ಟೇ ಯುವಕ 26 ವರ್ಷದ ಸಾಗರ್ ಖಂಡ್ರೆ ಅವರು ಯುವಕರಾಗಿರುವಂಥದ್ದು. ಹಾಗಾಗಿ ಅನುಭವ ಪ್ಲಸ್ ಯುವಕ ಈ ಇಬ್ಬರ ನಡುವಿನ ಪೈಪೋಟ ಆಗಿರುವಂಥದ್ದು. ಮತ್ತು ಈಶ್ವರ ಖಂಡ್ರೆ ಅವರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ತನ್ನದೇ ಆದ ಜನಪ್ರಿಯತೆ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಅವರು ಸಚಿವರಾಗಿರುವಂಥದ್ದು. ಸ್ವತಃ ತಾವು ಮಗನಿಗೆ ಟಿಕೆಟ್ ಕೊಡಿಸಿದ್ರಿಂದ ಅವರು ತನ್ನ ಮಗನನ್ನು ಗೆಲ್ಲಿಸಬೇಕಾಗಿದೆ. ಒಂದು ವೇಳೆ ತನ್ನ ಮಗನನ್ನು ಗೆಲ್ಲಿಸಲಿಲ್ಲ ಅಂತ ಹೇಳಿದರೆ ಬಹುಶಃ ಸಂಪುಟ ಪುನರ್ರಚನೆ ಅವರ ಸಚಿವ ಸ್ಥಾನ ಹೋದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಬೇರೆಯವ್ರಿಗೆ ಅವಕಾಶ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನಿಮಗೆ ಕ್ಷೇತ್ರವಾರ ಲೆಕ್ಕಾಚಾರ ಹಾಕಿದರೆ ನಿಮಗೆ ಸದ್ಯ BJPನೇ ಮುನ್ನಡೆ ಇರ್ತಕ್ಕಂಥ. ಯಾಕೆ ಅಲ್ಲಿ ಕಾಂಗ್ರೆಸ್ಸು ಕೇವಲ 2 ಕ್ಷೇತ್ರಗಳಲ್ಲಿ ಒಟ್ಟಾರೆ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ, ಉಳಿದಂಥ 5 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಇರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರುಗಳೇ ಒಂದಷ್ಟು ಲೀಡ್ ಕೊಟ್ಟರೆ ಇಲ್ಲಿ ಈಶ್ವರ ಖಂಡ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯ ಇವರು ಯುವ ಮತಗಳು, ಯಾಕಂದರೆ ಯೂತ್ ಆಗಿದ್ದರಿಂದ ಯುವ ಮತಗಳು ಅವ್ರದ್ದು SC ST ಮತಗಳನ್ನ ನಂಬಿರತಕ್ಕಂಥದ್ದು. ಸುಮಾರು 97,000 ಕುರುಬ ಮತಗಳಿರ್ತಕ್ಕಂಥದ್ದು. ಇನ್ನು ಅದರ್ಸು ಬೇರೆ ಬೇರೆ ಜಾತಿಯ ಮತಗಳು ಸೇರಿದಂತೆ ಒಂದು ಚಿಕ್ಕದಾಗಿ ಇಂಟರಪ್ಟ್ ಮಾಡೋದಾದ್ರೆ, ಒಂದು ಕಡೆಯಿಂದ ಯುವಕರಾಗಿರ್ತಕ್ಕಂಥದ್ದು ಈಗ ಈಶ್ವರ ಖಂಡ್ರೆ ಅವರ ಪುತ್ರ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ, ಮತ್ತೊಂದು ಕಡೆ ನಾವು ನೋಡ್ತೀವಿ ಯುವ ಮತದಾರರು ಅಂತ ಬಂದಾಗ ಒಂದು ರೀತಿಯಿಂದ ಕನೆಕ್ಷನ್ ಮೋದಿ ಜೊತೆಗೆ ಕೂಡ ಇರುವಂಥದ್ದು. ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಗಮನಿಸೋದಾದ್ರೆ ನಿಮಗೆ ನಾವು ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಹೋಗಿದ್ದೀವಿ. ಫಸ್ಟ್ ಟೈಮ್ ವೋಟರ್ಸು ತಮ್ಮ ಆಲ್ಮೋಸ್ಟ್ 90% ಫಸ್ಟ್ ಟೈಮ್ ವೋಟರ್ಸು, ಯುವ ಮತಗಳಲ್ಲಿ ಫಸ್ಟ್ ಟೈಮ್ ವೋಟರ್ಸು ನಾವು ಪ್ರಧಾನಿ ಮೋದಿಗೆ ಓಟ್ ಹಾಕ್ತೀವಿ ಅನ್ನೋ ಮುಖಾಂತರ ಭಾರತೀಯ ಜನತಾ ಪಕ್ಷ ಓಟ್ ಹಾಕ್ತೀವಿ ಅಂತ ತಮ್ಮ ಅನುಭವವನ್ನು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಯೂತ್ಸು ಅಲ್ಲಿ ಇವರು ಯುವಕ ಆಗಿದ್ದರಿಂದ ಒಂದಷ್ಟು ಲೋಕಲ್ ಆಗಿದ್ದರಿಂದ 50-50 ಡಿವೈಡ್ ಆಗೋ ಸಾಧ್ಯತೆ ಇದೆ ಅಂತೀರಿ. ಒಂದಷ್ಟು ಯೂತ್ಸು ಆಲ್ಮೋಸ್ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ತೀವಿ ಅಂತಿರುವಂಥದ್ದು. ಹಾಗಾಗಿ ಯೂತ್ಸ್ ಇಲ್ಲಿ ಡಿವೈಡ್ ಆಗುತ್ತನ್ನಕ್ಕಾಗಿ ಈ ನಾನು ಲೆಕ್ಕಾಚಾರ ನಿಮಗೆ ಹೇಳಿರುವಂಥದ್ದು. ನಿಮಗೆ ಇಲ್ಲಿ ಲಂಬಾಣಿ ಸಮುದಾಯದ ಮತಗಳು 1,50,000 ಮತಗಳು ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಕಳೆದ ವಿಧಾನಸಭೆಯಲ್ಲಿ ಲಂಬಾಣಿ ಸಮುದಾಯ ನಿಮಗೆ ಸಾರಾಸಗಟವಾಗಿ ಕಾಂಗ್ರೆಸ್ ಕೈ ಹಿಡಿದ್ರು ಅಂತ ಕೂಡ, ಹಾಗಾಗಿ ಈ ಬಾರಿ ನಮಗೆ ಕೈ ಹಿಡಿತಾರೆ ಅಂತ ಇವ್ರ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಮತ್ತು ಪ್ರಮುಖವಾಗಿ ಕಾಂಗ್ರೆಸ್ ಯಾವ ರೀತಿ ಐಡಿಯಾಲಜಿ ಅಂದರೆ ಪಕ್ಕದ ಕ್ಷೇತ್ರ ಕಲಬುರಗಿ ಕ್ಷೇತ್ರ ಆಗಿರುವಂಥದ್ದು. ಅಲ್ಲಿ ಖರ್ಗೆ ಅವ್ರದ್ದು ತನ್ನದೇ ಆದ ಇನ್ಫ್ಲುಯೆನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಹೈದರಾಬಾದ್ ಕರ್ನಾಟಕದ ಭಾಗದ ಪ್ರದೇಶ ಆಗಿದ್ದರಿಂದ ಖರ್ಗೆ ಅವರ ಇನ್ಫ್ಲುಯೆನ್ಸ್ ವರ್ಕೌಟ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿರ್ತಕ್ಕಂಥದ್ದು. ಯಾಕಂದರೆ 4,26,000 ಮತಗಳಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತಗಳು. ಹಾಗಾಗಿ ಕಾಂಗ್ರೆಸ್ ಯುವಕ ಮತ್ತು ಗ್ಯಾರಂಟಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತಗಳು, ಲಂಬಾಣಿ ಸಮುದಾಯದ ಮತಗಳು, ಕುರುಬ ಮತಗಳನ್ನು ನಂಬಿಕೊಂಡು ಅವರು ಈಶ್ವರ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಗೆಲ್ಲುವ ಸಾಧ್ಯತೆ ಇದೆ ಅಂತ ಅವ್ರ ಲೆಕ್ಕಾಚಾರ. ಆದರೆ ಇಲ್ಲಿ ಭಗವಂತ ಖೂಬರ್ ಅವರು ಸಚಿವರಾಗಿದ್ದಂಥವರು, ಜೊತೆಗೆ ಸೀನಿಯರ್ ಆಗಿರ್ತಕ್ಕಂಥವ್ರು, ಮತ್ತು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಫಾಲೋವರ್ಸ್ ಇರ್ತಕ್ಕಂಥದ್ದು, ಅವರ ಅಭಿಮಾನಿಗಳಿರ್ತಕ್ಕಂಥದ್ದು. 5 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿರೋದ್ರಿಂದ ಅಲ್ಲಿ 5 ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟರೆ ಅಲ್ಲಿ ಈ ಸಾಗರ್ ಖಂಡ್ರೆ ಗೆಲುವಿಗೆ ಕಷ್ಟ ಅಂತ ಹೇಳ್ತಿರ್ತಕ್ಕಂಥದ್ದು. ನೀವು ಚುನಾವಣೆ ಮತದಾರ ನಿರ್ಧಾರ ಸದ್ಯದ ಮಟ್ಟಿಗೆ ಅಲ್ಲಿ ನಿಮಗೆ ಭಗವಂತ ಖೂಬರ್ ಅವರು ಮೋದಿಯ ಅಲೆಯ ಮೇಲೆ ಮುಂದಿರುವಂಥದ್ದು. ಹಾಗಾಗಿ ಚುನಾವಣೆಗೆ ಇನ್ನೂ ಭಾಳಷ್ಟು ದಿನ ಇರ್ತಕ್ಕಂಥದ್ದು. ಯಾವುದೇ ಗಳಿಗೆಯಲ್ಲಿ ಚುನಾವಣೆಯಲ್ಲಿ ಏನು ಬೇಕಾದರೂ ಆಗ್ಬೋದು, ಮತದಾರ ಮನಸ್ಸು ಬದಲಾಯಿಸ್ಬೋದು. ಆದರೆ ಅಲ್ಲಿ ಗೆಲ್ಲಲೇಬೇಕೆಂದು ಸತಾಯಗತಾಯ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಭಗವಂತ ಖೂಬರ್ ಅವರು ತನ್ನ ವೈಯಕ್ತಿಕ ವರ್ಚಸ್ಸಿಗಿಂತ ಮೋದಿ ವರ್ಚಸ್ಸಿನ ಮೇಲೆ ನಿಂತಿರೋದ್ರಿಂದ ಅಲ್ಲಿ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಮೋದಿ ಕೂಡ ರಾಜ್ಯಕ್ಕೆ ಬಂದಿದ್ದಾರೆ, ಅವರು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ತಮ್ಮ ಒಂದು ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೋಸ್ಕರ. ಹೀಗಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದ್ರೆ, ಒಂದು ಕಡೆ ಯುವಕರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆನ ಅಥವಾ ಭಗವಂತ ಖೂಬಾನ ಮತದಾರರ ಮನಸ್ಸನ್ನ ಗೆಲ್ಲುವಂತವ್ರು ಯಾರು ಅಂತ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಚಿದಾನಂದ ಪಟೇಲ್ ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ನಿಮಗೂ ಕೂಡ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.